ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಅರ್ಧ ಕೆ ಜಿ ಸಣ್ಣ ಬೂತಾಯಿ ತೊಗೊಂಡಿದ್ದೇನೆ. ಅದನ್ನು ಈಗ ಸಾರು ಮಾಡುವ. ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಮೀನು ಸಾರು ಮಾಡಲಿಕ್ಕೆ. ಹಲೋ ಫ್ರೆಂಡ್ಸ್, ಈಗ ಎಣ್ಣೆ ಹಾಕುವ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿ ಹಾಕಿರುವಂಥದ್ದು ಅದು ಹಾಕೋದ. ಚೆನ್ನಾಗಿದೆ ಫ್ರೈ ಆಗಬೇಕು. ಚೆನ್ನಾಗಿದು ಫ್ರೈ ಆದಮೇಲೆ ಈರುಳ್ಳಿ ಹಾಕೋಬೇಕು. ಶುಂಠಿ ಬೆಳ್ಳುಳ್ಳಿ ಈಗ ಸ್ವಲ್ಪ ಕೆಂಪಾಗಿದೆ. ಈಗ 2 ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ ನಾನು. 2 ದೊಡ್ಡ ಈರುಳ್ಳಿ, ಅದು ಸ್ವಲ್ಪ ಕೆಂಪಗಾದ ಮೇಲೆ ಅದನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಇದು ಸಹ ಅದ್ರ ಜೊತೆ ಮಿಕ್ಸ್ ಆಗಿ ಈರುಳ್ಳಿ ಸಹ ಕೆಂಪು ಬರೋ ತನಕ ಹುರಿಬೇಕು. ಇದು ಈರುಳ್ಳಿ ಫ್ರೈ ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತದೆ, ಅಂದರೆ 5-10 ನಿಮಿಷ ಆಗ್ತದೆ. ಈಗ ನಾನಿಲ್ಲಿ 3 ಕಾಯಿ ಮೆಣಸು ತೊಗೊಂಡಿದ್ದೇನೆ, ಮತ್ತು ಒಂದು ಟೊಮೆಟೊ, ಹುಳಿ ಸ್ವಲ್ಪ ತೊಗೊಂಡಿರೋದು. ಟೊಮೆಟೊ ಹಾಕೋದ್ರಿಂದ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ ಮೆದು ಬರೋ ತನಕ ಹೀಗೆ ಫ್ರೈ ಮಾಡಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಬೇಯ್ತದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿ ಚೆನ್ನಾಗಿ, ಅದು ಸ್ವಲ್ಪ ಬೇಗ ಬೇಯ್ತದೆ. ಈಗ ಈರುಳ್ಳಿ ಸಹ ಟೊಮೆಟೊ ಕೆಂಪಾಗಿದೆ. ಈಗ ಕರಿಬೇವು ಸೊಪ್ಪು ಹಾಕುವ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮೆದುವಾಗಿದೆ ಈಗ ಈರುಳ್ಳಿ ಟೊಮೆಟೊ. ಈಗ ನಾನಿಲ್ಲಿ 2 ಸ್ಪೂನು ಅಚ್ಚ ಖಾರದ ಪುಡಿ ತಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು ನೀವು ಅಚ್ಚ ಖಾರದ ಪುಡಿ ಹಾಕ್ಬೋದು. ಸ್ವಲ್ಪ ಪೆಪ್ಪರ್ ಹಾಕ್ತಾ ಇದ್ದೇನೆ, ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಪೆಪ್ಪರ್ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಿ ಮಸಾಲೆ ನೋಡಿ, ಈ ಥರ ಮಿಕ್ಸ್ ಆಗಿದೆ. ಮಿಕ್ಸ್ ಆಗಿದ್ಮೇಲೆ ಈಗ ನೀರು, ಈಗ ಎಷ್ಟು ಬೇಕು ನಿಮಗೆ ಸಾಂಬಾರಿಗೆ ಅಷ್ಟು ನೀರು ಹಾಕ್ಬೋದು. ನಾನು ಇನ್ನೊಂದು ಗ್ಲಾಸ್ ನೀರು ಹಾಕ್ತೇನೆ. ಈಗ ಸ್ವಲ್ಪ ನೀರು ಹಾಕ್ತೇನೆ ಸಾಂಬಾರು ಕುದಿಲಿಕ್ಕೆ. ಒಂದು ಅರಶಿನ ಹಾಕ್ತೇನೆ. ಅರಶಿನ ಹಾಕಿ ಚೆಂದ ಕುದಿಲಿಕ್ಕೆ ಬಿಡಿ. ಒಂದು ಕುದಿ 2 ಕುದಿ ಬಂದಮೇಲೆ ಮೀನು ಹಾಕುವ. ಈಗ ಚೆನ್ನಾಗಿದು ಕುದಿಲಿ. ಈಗ ಮುಚ್ಚಳದಿಂದ ಮುಚ್ಚುವ. ಈಗ ಕುದ್ತಾ ಉಂಟು ನೋಡಿ, ಚೆನ್ನಾಗಿ ಕುದೀತಾ ಉಂಟು. ಇದಕ್ಕೀಗ ಮೀನು ಹಾಕುವ.
ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಅದಕ್ಕೆ ಇಡುವ ಹಾಗೆ ಮಿಕ್ಸ್ ಮಾಡಬೇಕು. ನೋಡಿ ಯಾವ ಥರ ಬಂದಿದೆ ಅಂತ ಮಸಾಲ. ಹಾಗೆ ಪುಳಿ ಮುಂಚೆಯಲ್ಲಿ ಮಾಡೋದು. ಈಗ ಇದಕ್ಕೆ ಸ್ವಲ್ಪ ಹುಳಿ ಹಾಕುವ. ಈಗ ಕುದಿತಾ ಉಂಟು ಮೀನು ಹಾಕಿ, ಇದಕ್ಕೆ ಸ್ವಲ್ಪ ಹುಳಿ ರಸ ಹಾಕುವ. ಈಗ ಹಾಕಿ ಸ್ವಲ್ಪ ಆಚೆ ಈಚೆ ಮಾಡಿ ಸ್ವಲ್ಪ ಮೀನನ್ನು ಮಸಾಲ ಜೊತೆ ಚೆಂದ ಕುದಿಬೇಕು. ಈಗ ಕ್ಲೋಸ್ ಮಾಡಿ ಇಡುವ, ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಕುದ್ದಿದೆ. ಈಗ ನೋಡಿ ಎಷ್ಟು ಕಲರಾಗಿ ಬಂದಿದೆ ಮೀನು ಸಾರು. ಚೆಂದ ಬಂದಿದೆ. ಸಿಂಪಲಾಗಿ ಮಾಡಿರುವಂಥ ಮೀನು ಸಾರು ನೋಡಿ. ಈಗ ಇದನ್ನು ಊಟ ಜೊತೆ ಹಾಕ್ಕೊಂಡು ಟೇಸ್ಟ್ ನೋಡುವ. ನೋಡಿ ಸೂಪರಾಗಿ ಬಂದಿದೆ. ತುಂಬ ಟೇಸ್ಟಾಗಿ ಬಂದಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯಾವುದೇ ಒಂದು ಸಿಂಪಲ್ ರೆಸಿಪಿ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತದೆ. ಹಾಗೂ ಟ್ರೈ ಮಾಡಿದ ಮೇಲೆ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.